ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆಗೂ ಮುನ್ನವೇ ಸೃಷ್ಟಿಯಾಯಿತು ಗೊಂದಲ. ಸರಿ ಏನೋ ಇರ್ತದ ಅಂದ್ಬಿಟ್ಟು ಇದಕ್ಕಿದ್ದಂಗೆ ಹಿಂಗೆಲ್ಲ ಬಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಈಗ ಹೋಗ್ಲಿ ಅವ್ರಿಗೊಂದು ಜಾಗ ಗುರುತಿಸ್ಬಿಟ್ಟು ನಾವು ಎಲ್ಲ ಒಂದು ಕಡೆ ನಾವು ಮಾಡ್ಕೊಳ್ಳೋಣ. ಅವ್ರು ಮಾಡೋದ್ರ ನಾವೇನು ತೊಂದರೆ ಮಾಡಲ್ಲ. ಏನೋ ಹೈಟೆಕ್ ಅದೇನೋ ಮಾರ್ಕೆಟ್ ಮಾಡ್ತಾ ಇರೋದ್ರೆ ಸಾರ್ವಜನಿಕರ ಸಹಾಯ ಮಾಡೋದಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರೆವೆನ್ಯೂ ಮಾರುಕಟ್ಟೆ ನಿರ್ಮಿಸಲು ಸ್ಮಶಾನದ ಜಾಗ ಒತ್ತುವರಿಯಾಗಿದೆ ಎಂದು ಆರೋಪ. ಸ್ಮಶಾನ ಮೇಲೇ ಇದೆ ಎಲ್ಲ. ಇವರು ಎಲ್ಲ ಮಾಡ್ತಿರೋದೆಲ್ಲ ನಮ್ಗೆ ಅಡ್ಡಿಪಡಿಸ್ತಾ ಇರೋದು ಸರ್. ಮಕ್ಕಳೆಲ್ಲ ಹಾಕಿ ನಾವು ಸ್ಮಶಾನಗಳೆಲ್ಲ ಅಡ್ಡಿಪಡಿಸಿ ಕಂಬಿಗಳು ಎಲ್ಲ ಮುಚ್ಚಾಕಿದ್ದಾರೆ. ಎಸ್ ವೀಕ್ಷಕರೇ, ಶಿಡ್ಲಘಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗುತ್ತಿರುವ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯು ಇದೀಗ ಉದ್ಘಾಟನೆಗೂ ಮುನ್ನವೇ ಗೊಂದಲಕ್ಕೆ ಕಾರಣವಾಗಿದ್ದು, ಮಾರುಕಟ್ಟೆ ನಿರ್ಮಿಸಲು ನಮ್ಮ ಸ್ಮಶಾನದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಹನುಮಂತಪುರ ಗ್ರಾಮಸ್ಥರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಿಸಲಾಗಿದ್ದು, ಇದೇ 24ರಂದು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಗೊಂದಲ ಸೃಷ್ಟಿಯಾಗಿದ್ದು, ಹನುಮಂತಪುರ ಗ್ರಾಮದ ಅಲ್ಪಸಂಖ್ಯಾತ ಕುಟುಂಬಗಳು ಸ್ಮಶಾನದ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಮಾರುಕಟ್ಟೆಯನ್ನ ನಿರ್ಮಿಸಲಾಗಿದೆ ಎಂದು ಮಾರುಕಟ್ಟೆಯ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ವೇಳೆ ಜನರು ಮಾತನಾಡಿ, ಈ ಮಾರುಕಟ್ಟೆ ನಿರ್ಮಿಸಲು ಸ್ಮಶಾನದ ಜಾಗವನ್ನ ನಿರ್ಮಿಸಿದ್ದಾರೆ. ಇದು ಸ್ಮಶಾನದ ಜಾಗ ನಮಗೆ ಸೇರಿದ್ದು. ಹೇಗೆ ಒತ್ತುವರಿ ಮಾಡಿಕೊಂಡು ಮಾರುಕಟ್ಟೆ ಕಟ್ಟಿದ್ರು? ಈ ಕುರಿತಾಗಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದರೆ ಕ್ಯಾರೆ ಎನ್ನುತ್ತಿಲ್ಲ ಎಂದು ಇಂದು ಪ್ರತಿಭಟನೆ ನಡೆಸಿ ನಮಗೆ ನ್ಯಾಯ ಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ನಮ್ಗೆ ಅಂತ ಒಂದು ಬೂತ್ ಇರ್ಬೇಕು ನಮ್ಮೂರಾಗ. ಅದು ಎಲೆಕ್ಷನ್ ಬಂದರೂ ನಮ್ಗೊಂದು ಬೂತ್ ಬೇಕು. ನಾವು ಅದ್ರ ಇದು ಮಾಡ್ಕೊತೀರಿ. ನಾವು ಯಾರಿಗೆ ಬೇಕೋ ಹಾಕ್ಕೊತೀರಿ. ನಮ್ಮ ಕಷ್ಟ ಸುಖ ಯಾರು ಪರಿಹಾರ ಮಾಡ್ತಾರೋ ಅವ್ರಿಗೆ ಹಾಕ್ಕೊತೀರಿ. ನಾವು ಹಿಂಗೆಲ್ಲ ಕೇಳ್ತಾರೆ ಸ್ವಾಮಿ. ಇದು ತಹಸೀಲ್ದಾರ್ ಅಮ್ಮನ ಮಾತ್ರ ಬಿಡೋಲ್ಲ. ನಮ್ಗೆ ಜಾಗ ಕೊಡಬೇಕಾ ಅಮ್ಮನು. ಯಾಕೆ ನಮ್ಗೆ ಲೇಟ್ ಮಾಡ್ತಾ ಇರೋದು? ಇದೆಲ್ಲ ಎಲ್ಲ ಐತೆ ಅಂತಾರಲ್ಲ. ಎಲ್ಲ ಇರೋದನ್ನ ತೋರ್ಸೋಕೆ ನಿಮ್ಗೆ ಅಧಿಕಾರಿಗಳು ಏನಕ್ಕಿರೋದು? ಚಿಕ್ಕ ಅಧಿಕಾರಿಗಳೆಲ್ಲ ನಮ್ಮನ್ನೆಲ್ಲ ಕೆಡಿಸ್ತಾ ಇರೋ ಸ್ವಾಮಿ. ಅವ್ರು RI, ಅವ್ರೇನೋ ರವೀನಾಶ, ಅವ್ನ ಸೆಕ್ರೆಟ್ರಿ, ಅವ್ನು ಯಾರ್ಯಾರೋ ಅವ್ರ ಸ್ವಾಮಿ. ಅವ್ರ ಹೆಸರುಗಳೆಲ್ಲ ಗೊತ್ತಾಗಲ್ಲ ನಂಗೆ. ಇವರೆಲ್ಲ ಹಿಂಗೆ ಮಾಡ್ತಾವ್ರ ಸ್ವಾಮಿ. ನಮ್ಗೆ ಏನೋ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ನೀವೇ ಎಲ್ಲ. ನಿಮ್ಮ ಹೆಸರಾಗ ನಾಗಮ್ಮ ಸ್ವಾಮಿ. ನಾಗಮ್ಮ ಅಂತೇಳಿ ಅವರು ನಮ್ಮದು ಹುಟ್ಟಿರೋ ಅವರು. ನಾನು ಕೊಟ್ಟಿರೋದು ಮೇರೂರು ಮಳ್ಳೂರಿಗೆ. ಆವತ್ತಿನಿಂದ ನಾವು ಇಲ್ಲೇ ಇರೋ ಸ್ವಾಮಿ. ನಮ್ಮ ಯಜಮಾನ್ರು ಇಲ್ಲ, ನಮ್ಮ ಅಣ್ಣ ತೀರ್ಕೊಂಡು, ನಮ್ಮ ಯಜಮಾನ್ರು ಇಲ್ಲ, ನಮ್ಮ ಮನೆಗೆ ಯಾರೂ ಇಲ್ಲ. ಚಿಕ್ಕ ಹುಡುಗರು ಅವ್ರು ಓದ್ಕೊಂಡಿರೋದು. ಅವ್ರಿಗೇನು ಗೊತ್ತಾಗಲ್ಲ. ನಾನು ಮಾಜಿ ಅಧ್ಯಕ್ಷರು ಸ್ವಾಮಿ. ಅದು ಇದ್ರಕ ಪಂಚಾಯತಿ ಅಧ್ಯಕ್ಷರು ನಾವು ಮಾಜಿ. ಅವರು ಇವಾಗ ಹಾಲಿ ಅಧ್ಯಕ್ಷರು. ಹಿಂಗೆಲ್ಲ ಮಾಡ್ತಾರೆ ಸ್ವಾಮಿ. ನಮಗೆ ದಯವಿಟ್ಟು ಇದನ್ನೆಲ್ಲ ಯಾರನ್ನ ನಮ್ಗೆ ನ್ಯಾಯ ಕೊಡ್ಸಂಗೆ ಮಾಡಿಕೊಡಿ ಸ್ವಾಮಿ. ನೀವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಸ್ವಾಮಿ. ಏನನ್ನ ನಮ್ಗೆ ಪರಿಹಾರ ಕೊಡಬೇಕು. ನಾವು ಇನ್ನೇನು ಕೇಳ್ತಾ ಇಲ್ಲ, ಮಶಾನ್ಗಳೇ ಕೇಳ್ತಾ ಇರೋದು. ಇಲ್ಲಿ ಮಶಾನ್ಗೆ ಬರೋಕ್ಕೆ ತಗಡ ದಾರಿ ಇಲ್ಲ. ನಾವು ಅದು ದಾರಿ ತೋರಿಸ್ರಿ ಅಂತ ಹೇಳ್ತಾ ಇದ್ದೀರಿ. MLA ಸಾರು ಹೇಳಿದರು, ನಾವು ಮಾಡಿಕೊಡ್ತೀನಿ ಅಂತಂದರು. ನಾನು ಹೋಗಿ ತಹಸೀಲ್ದಾರ್ ಮೇಡಮ್ ಬೆರೆದು ವರ್ಷಕ್ಕಿಂತ ಕತಾ ಇದ್ದೀನಿ. ಅಲ್ಲಿಗೆ ಬರೋಲ್ಲ ನೋಡ್ಸೋಕೆ. ಮೊನ್ನೆ ಬಂದು ನಾನೇನೋ ಈ ತಿಂಗಳೊಳಗಾಗಿ ಮಾಡ್ತೀನಿ ಅನ್ನೋದು ಮಾಡೋಲ್ಲ. ಯಾರಿಗೂ ಎಲ್ಲಿ ಹೋದ್ರೂ ಮಾಡ್ತೀರ ಅಂತಾರೆ ಹೊರತು ಮಾಡೋಲ್ಲ ಸರ್. ನಮ್ಮ ಮಶಾನ್ಗಳೇ ಓದ್ತಾವೆ. ನಮ್ಗೆ ಇನ್ನೆಲ್ಲಿ ಜಾಗ ಇಲ್ಲ. ಮಶಾನ್ಗಳು ಉಳೋಕೆ ಇದೆಲ್ಲೇ ಇದೆ ಇಲ್ಲಿ ಇದ್ದಿದ್ದು. ಇನ್ನೆಲ್ಲಿ ಜಾಗ ಇಲ್ಲ ಸರ್ ನಮ್ಗೆ ನಮ್ಮ ಮಶಾನ್ಗಳು ಉಳಿಸ್ಕೊಟ್ರೆ ಸಾಕು. ನಮ್ಗೆ ಇನ್ನೇನು ಬೇಡ. ಅಲ್ಲ, ತಹಸೀಲ್ದಾರ್ಗೆಲ್ಲ ಮನವಿ ಕೊಡ್ಬೋದಿತ್ತಲ್ಲ. ಕೊಟ್ಟಿದ್ದೀರಿ ಸರ್. ತಹಸೀಲ್ದಾರ್ ಕೊಟ್ಟಿದ್ದೀರಿ, ಎಲ್ಲಕ್ಕೂ ಕೊಟ್ಟಿದ್ದೀರಿ ಸರ್. ಏನು ಹೇಳ್ತಾರೆ ತಹಸೀಲ್ದಾರ್ ಕೇಳಿದ್ರು? ಮಾಡ್ತೀನಿ ಅಂತ ಹೇಳ್ತಾರೆ. ಬರಲ್ಲ ಏನಲ್ಲ. ನಾನು ಎಷ್ಟು ಸಲ ಅಂತ ಹೋಗಿ ನನಗೆ ಸಾಕಾಗಿದೆ. ಬರ್ತೀರಿ ಇನ್ನೇನು ಹೇಳೋ ಅವರು. ಮಾಡ್ಕೊಡ್ತೀರಿ. ಅವನು ಅಲ್ಲಿಗೆ ಹೋದ ಪೂಜೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಇನ್ನೊಂದು ಸಮಾಧಿ ಇರ್ತಾವ. ಅವನೇನೋ ಎತ್ತಿಬಿಟ್ರಿ ಸಮಾಧಿಗಳು. ಇಲ್ಲಿರಾಗ ನಮ್ಮ ಜಮೀನ್ದಾಗವೆ ಎತ್ತಿಬಿಟ್ರಿ. ಅವ್ರು ಬರ್ಕೊಟ್ಟಿರೋದದೆ, ಸಾಕ್ಸ್ಗಳಿದೆ, ಎಲ್ಲ ಇದೆ ನಮ್ಮ ಪೇಪರು. ನಾವು ಕೊಟ್ಟಿರಲ್ಲ ನಿಮ್ಗೆ. ಎತ್ತಿರ ಸಮಾಧಿಗಳು. ಅವನು ಅಲ್ಲಿ ಆ ಕೆಲಸ ಕೊಡ್ತಾನೆ. ಇಲ್ಲಿ ಈ ಕೆಲಸ ನಮ್ಮ ಊರಿಗೆ ಏನೋ ದರಿದ್ರ ಬಂದುಬಿಟ್ಟ ಸರ್. ನಮ್ಗೆ ಮಶಾನ್ಗಳೇ ಇಲ್ದಿರಾಗ್ಯತವೆ. ಮತ್ತೊಬ್ಬ ಗ್ರಾಮಸ್ಥ ಮಾತನಾಡಿ, ನಮಗೆ ನ್ಯಾಯ ಬೇಕು ಅಂತ ನಾವು ಅಧಿಕಾರಿಗಳನ್ನ ಕೇಳಿದ್ರೆ ಅವರು ನಮಗೆ ಬೆದರಿಕೆಗಳನ್ನ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಜನ.
ಹೀಗಿರುವಾಗ ನಮ್ಮ ಜಾಗವನ್ನ ಗುರುತಿಸಿ ಒತ್ತುವರಿಯಾಗಿದ್ದರೆ ತೆರವು ಮಾಡಿಕೊಡಬೇಕೆಂದು ಮಾರುಕಟ್ಟೆಯ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ತಹಸೀಲ್ದಾರ್ ಬಳಿ ಬಂದು ಕೇಳಿದರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇವೆ ಎನ್ನುತ್ತಾರೆ. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವವರೆಗೂ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಇವರು ಬಂದಿದ್ರು, ಇವರು ರವಿಕುಮಾರ್ ಅಣ್ಣ ಬಂದಿದ್ರು ಇಲ್ಲಿಗೆ. ಸರ್ ಏನು ಸರ್ ಹಿಂಗಾಗಿದೆ ಅಂತ ಹೇಳಿದಕ್ಕೆ ಅವರೇ ನಿಂತ್ಕೊಂಡು, ನೋಡ್ರಮ್ಮ ನನಗೆ 2 ದಿವಸ ಟೈಮ್ ಕೊಡ್ರಿ, ನೀವು ಮಾಡಿಕೊಡ್ತೀನಿ, ಎಲ್ಲ ಒಂದು ಕಡೆ ಒಂದು ಎಕರೆ ಜಮೀನಿದೆ ಕೊಡ್ತೀನಿ. ಸರಿ ಆಯಿತು ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋಯ್ರು. ಅದನ್ನು ನಾವು ಈಗ ಸರಿ ಇದು ಆಗಿದೆ, ಇದು ಇಷ್ಟೇ ಅಂತ ಬಿಟ್ಬಿಟ್ಟಿದ್ದೀವಿ. ಅಂಡ್ ಮೇಲೆ ಭರವಸೆ ಇದೆ, ಮಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ಇದೆ, ಅದ್ರ ಕಲ್ದಿರಿದ್ದೀವಿ. ಬಟ್ ಇದ್ರಿಗೆ ಬರೋದ್ರಿಗೆ ದಾರಿ ಮಾಡಿಕೊಡಂತ ತಹಸೀಲ್ದಾರ್ ಮೇಡಮ್ ಕೇಳಿದ್ರಿ. ಈಗ ಮಾಡ್ತೀವಿ ಇದು ಆಗೋದ್ಮೇಲೆ ಅಂತ ಹೇಳಿದಾರೆ. ಅದನ್ನ ನಮ್ಮ ದಾರಿಯಲ್ಲಿ ಮಾಡಿಕೊಟ್ರೆ ಆ ಎಣ್ಣೆ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. ಎಲ್ಲ ಮಾಡಿಕೊಡ್ಲಿ, ಎಲ್ಲ ಮಾಡ್ಕೊಡ್ತೀನಿ ಅಂದ್ರೆ ಮಾಡಿಕೊಡ್ಲಿ. ಆದ್ರೆ ಇವಾಗ ಅವ್ರು ಎಲ್ಲರ ಮುಂದೆ ಹೇಳಿದ್ದಾರೆ, ನಾನು ಎಲ್ಲರ ಮುಂದೆ ಮಾತು ಕೊಡ್ತಾ ಇದ್ದೀನಿ, ನಾನು ಮಾಡ್ಕೊಡ್ತೀನಿ ಅಂತ ಈಗ ತಾನೇ ಒಂದು 5 ನಿಮಿಷ ಹೇಳ್ಬಿಟ್ಟು ಹೊರಟೋದ್ರು ಅವರು. ಸರಣ ಆಯ್ತು ಅಂದ್ಬಿಟ್ಟು ಎಲ್ಲರೂ ನಮ್ಮ ಮೂರವ್ರ ಗ್ರಾಮಸ್ಥರೆಲ್ಲ ಒಪ್ಕೊಂಡಿದ್ದೀವಿ. ಸರಣ ನೀವು ಮಾತು ಪ್ರಕಾರ ನೀವು ಹೇಳಿದ್ಮೇಲೆ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಕಲ್ದಿರಿತೀವಿ. ಸರಿ ಓಕೆ. ಮತ್ತು ಈಗ ರೋಡ್ನ ಇಲ್ಲಿಗೆ ಎಣ್ಣೆ ಬಂದು ಪರಿಶೀಲನೆ ಮಾಡಿ ರೋಡ್ ಇಲ್ಲಿಗೆ ಸಮಾಧಿಗಳಿಗೆ ಕರೆಕ್ಟಾಗಿ ಕಾಂಪೌಂಡ್ ಆಗಿದ್ದು ನೋಡಿ, ಅವರು ಒತ್ತುವರಿ ಮಾಡ್ಕೊಂಡು ಮತ್ತೆ ಬರ್ದಿರ ಇದಕ್ಕೊಂದು ಕಾಂಪೌಂಡ್ ಆಗಿಬಿಟ್ಟು ಕ್ಲೀನಾಗಿ ಒಂದು ಇದು ಮಾಡಿಕೊಡ್ಲಿ ನಮ್ಗೆ. ಯಾಕಂದರೆ ನಮ್ಮ ಯಾರೂ ಅದರಲ್ಲಿ ಬಂದು ಮಾಡೋಕ್ಕೆ ಆಗೋದಿಲ್ಲ, ನಿಮಗೂ ಗೊತ್ತದು. ಈಗ ಚಿಕ್ಕದಾಗಿ ತಿಳ್ಕೊಂಡು ಬಂದುಬಿಟ್ಟು ಮತ್ತೆ ಏನು ಮಾಡೋಕ್ಕಾಗುತ್ತೆ. ಇದ್ರ ಬಂದೋಬಸ್ತ್ ಮಾಡಿಬಿಟ್ಟು ಒಂದು ಕಡೆ ನಮ್ಗೆ ರೋಡ್ ಎಲ್ಲ ಒಂದು ಕಡೆ ರೋಡ್ ಮಾಡಿಕೊಳ್ಳಿ. ಇಷ್ಟು ದಿನ ಆಗಿದೆ, ಸುಮಾರು ಇಲ್ಲಿ ಕೆಲಸ ಮಾಡಿ 3 ತಿಂಗಳಿಂದ 6 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ. ಕನಿಷ್ಠ ಇಲ್ಲಿ ಬರೋದ್ರಕ್ಕೆ ಮಶಾಣಿಗಳಿಗೊಂದು ದಾರಿ ಮಾಡಿಕೊಟ್ಟಿಲ್ಲ. ಈಗೇನೋ ಅಕಸ್ಮಾತು ಏನೋ ದೇವರು ಒಳ್ಳೆಯದು ಏನೋ ಆಗಿಲ್ಲ, ಯಾರೂ ಇದಿಲ್ಲ. ಆದರೆ ಇಲ್ಲಿ ಇವಾಗ ಇಲ್ಲಿ ಕೆಲಸ ಮಾಡ್ತಾ ಹಿಂಗೆ ಬರೋದು ಹೆಂಗೆ ಸರ್ ನಾವು? ಅದಕ್ಕನ್ನ ನೆಗ್ಲಿಟ್ ಅವರು ಒಂದು ಅಧಿಕಾರಿಗಳು ಒಂದು ಇಬ್ಬರು ಇದು ಬೇಡ ಸರ್ ಅವ್ರಿಗೆ ಹೇಳಿ ಸರ್, ಇವಾಗ ಮಾಡಬೇಕಾ ಬೇಡ ಏನು ಸರ್? ಇವಾಗ ಬಂದರೆ ಏನಾಗುತ್ತೆ? ಈಗ ನೀವು ಗಾಡಿನಲ್ಲಿ ಬಂದ್ರೆ ಎಷ್ಟು ಬಾಧೆ ಬಿತ್ಕೊಂಡು ಸುತ್ತಕೊಂಡು ಬಂದರು, ಒಂದು ಎಣ್ಣೆ ಎತ್ಕೊಂಡು ಹೆಂಗೆ ಬರಬೇಕು? ನಾವು ದಲಿತರಾಗಿ ನಾವು ಏನಾರು ಮಾಡಿದ್ರೆ ನೋಡಿ, ಯಾರನ್ನ ಏನನ್ನ ತಿಳಿದವ್ರು ಯಾರನ್ನ ಇದ್ದಾರೆ, ಯಾರನ್ನ ಕೇಳಿದ್ರೆ ಅವ್ರ ಮೇಲೆ ಅದು ಮಾಡ್ತೀನಿ ಇದು ಮಾಡಿದ್ರೆ ಅಂದರೆ ನಾವು ಎಲ್ಲ ಹೋಗುತ್ತೆ. ಆದ್ರೆ ಮೇಡಮ್ ನಿಂತ್ಕೊಂಡು ಇವಾಗ ಏನಿಲ್ಲ, ಇವರು ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬ ಅಧ್ಯಕ್ಷರಾಗಿದ್ದಾರೆ, ಅವ್ರ ಸದಸ್ಯರಾಗಿರೋದು ಎಲ್ಲ ಇದು ಮಾಡಿದ್ದಾರೆ. ನಾವು ಕೇಳ್ತಾ ಇರೋದೇನೋ, ಇವಾಗ ನೀವು ಇದೇನೋ ಕೊಟ್ಟಿದ್ದೀರಾ ಆಯಿತು, ಇದನ್ನೇನೋ ಮಾಡ್ತೀರಿ, ಬೇರೆ ಕಡೆ ಕೊಡ್ತೀವಿ ಅಂದರು. ರೆವೆನ್ಯೂ ಹೇಳಿದ್ದಾರೆ, ರೆವೆನ್ಯೂಗೆ ಇವಾಗ ನಾವು ಒತ್ತಾಗ ರೆವೆನ್ಯೂ ಮೇಲೆ ಒತ್ತಡ ಹಾಕೋದಲ್ಲ. ಇದಾದ್ಮೇಲೆ ನಾನು ಮಾಡ್ತೀನಿ ಅಂದರೆ ಆ ಹೆಣ್ಣು ಇರಲಿ, ಓಕೆ. ಆ ಹೆಣ್ಣು ಮಾತಿಗೆ ನಾವೆಲ್ಲನೂ ಕಲ್ದಿರಾಗೋಗಿದ್ದೀವಿ. ಬಟ್ ತಹಸೀಲ್ದಾರ್ ಮೇಡಮ್ ನಮ್ಗೊಂದು ರೋಡ್ ಹಿಂಗೆ ಮಾಡಿಕೊಟ್ಬಿಟ್ಟಿದ್ರೆ ಆಯ್ತಮ್ಮ, ಇದು ನಾವು ಮಾಡಿಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಗೆ ಅದ್ರ ಮೇಲೆ ನಮ್ಗೇನು ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.